ಅವೆಲ್ಲ 12,000 ರೂಪಾಯಿ ಬೀಳುತ್ತೆ. ಎಷ್ಟಿದೆ ಅಷ್ಟೊಂದು ಮಾತ್ರ ಮಾಡ್ತೀವಿ ನಾವು. 500, 400, 30-35 ಸಾವಿರ ರೂಪಾಯಿ ಬೀಳುತ್ತೆ. ಅಂದ್ರೆ ಒಂದು 500 ಕಡಿಮೆ ಮಾಡ್ತೀವಿ. ತಿರುಪತಿ ಗಣಪತಿ ಅಂತ ಹೇಳಿ ಮಾರ್ಕ್ ಮೇಲೆ 5,000 ಲಾಸ್ ಆಗ್ಬೋದು. ಸಹಕಾರ ಕೊಡಬೇಕು. ನಮ್ ಇಷ್ಟೇ ಕೊಡಿ ಅಂತಲೂ ಕೂಡ ನಾವು ಕೇಳಕ್ ಆಗಲ್ಲ. ಹೋಗಿ ಬೇರೆ ಕಡೆಯಿಂದ ತಗೊಂಡ್ಬರ್ತಾರೆ. ನಮ್ಮೂರಲ್ಲೇ ಕಲೆಗಾರ ಇದ್ದಾರೆ, ಅವರಿಗೆ ನಾವು ಎಂಟರ್ಟೈನ್ ಮಾಡಬೇಕು. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ವಿನಯ್ ಅಂತ ಹೇಳ್ಬಿಟ್ಟು. ನಿಮ್ದು ಇದೇ ಊರ? ಮೊನ್ನೆ ಗಣಪತಿನ ಬಾಬೇಶ್ವರದಲ್ಲಿ ರೆಡಿ ಮಾಡ್ಕೊಡ್ತಾ ಇದೀವಿ. ನೋಡ್ಬೋದು ಯಾವ ರೀತಿ ಗಣಪತಿ? ಬನ್ನಿ. ನಮಸ್ಕಾರ. ನಮಸ್ಕಾರ, ಬನ್ನಿ. ನಿಮ್ಮ ಹೆಸರು? ಮೋಹನ್ ಅಂತ ಹೇಳಿ, ರಾಬಣ ತಾಲೂಕು ಹಿರಿಸಾವೆ. ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ? ಸುಮಾರು ಅಲ್ಲ 20 ವರ್ಷದ ಮೇಲೆ 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲಿ ಏಂತಕ್ಕೆ ಗಣಪತಿ ಫೇಮಸ್ ಹಿರಿಸಾವೆಯಲ್ಲಿ? ನಮ್ಮಲ್ಲಿ ಬೇರೆ ಥರ ಬಾಂಬೆ ಟೈಪಲ್ಲಿ ಕಲರ್ಗಳೇ ಆಗಲಿ, ಯಾವುದೇ ಆಗಲಿ, ಫಿನಿಶಿಂಗೇ ಆಗಲಿ, ಯಾವುದೇ ಆಗಲಿ ಆ ಥರ ಇರುತ್ತೆ. ಕೆಲವರು ಫಿನಿಶಿಂಗ್ ಇರೋಲ್ಲ. ನಾವು ಲಿಮಿಟ್ ಮಾಡಿದ್ರು ಕೂಡ ಕರೆಕ್ಟಾಗಿ ಎಷ್ಟೇ ಆಗಿರಲಿ, ಕಡಿಮೆನೇ ಆಗಿರಲಿ, ಆ ಕೆಲಸನ ಕರೆಕ್ಟಾಗಿ ಮಾಡಿರ್ತೀವಿ. ಈ ಒಂದಡಿ ಗಣಪತಿ ಎಲ್ಲ ಏನು ಪ್ರೈಸ್ ಇವು? ಇವೆಲ್ಲ ನೋಡಿ 500 ರೂಪಾಯಿ, 400. ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಇದಾವೆ, ಅವು 250. ಮನೇಲಿ ಪೂಜಾ ಗಣಪತಿ ಅಂದ್ಬಿಟ್ಟು ಮನೇಲಿ ಪೂಜೆ ಮಾಡೋ ಅಂಥದ್ದು ಗಣಪತಿ. ಇವೆಲ್ಲ 500. ಇವೆಲ್ಲ 500. ಇವು ನೋಡಿ ಇದು 2,000 ರೂಪಾಯಿ ಬೀಳುತ್ತೆ. ಗೊತ್ತಿರೋರ್ಗಾದ್ರೆ ನಾವು 1,800, 1,500 ಹಿಂಗೆ ಕೊಡ್ಬೋದು. ಹಚ್ಚಲು ಮಾಡ್ತೀವಿ, ಕೈಲೂ ಮಾಡ್ತೀವಿ. ಅಂದ್ರೆ ನಾವು ಯಾವ ರೀತಿ ಡಿಸೈನ್ ಕೊಡ್ತೀವಿ ಆ ಥರ. ನೀವು ಕ್ಯಾಟ್ಲಾಕ್ ಯಾವ್ದು ಕೊಟ್ಟರು ಕೂಡ ಅದೇ ಥರ ಮಾಡ್ತೀವಿ. ಆದರೆ 2 ತಿಂಗಳು 3 ತಿಂಗಳು ಮುಂಚೆ ಬರಬೇಕು. ಯಾಕೆ ಅಂದರೆ ಕೈಲಿ ಮಾಡೋದಾದರೆ ಟೈಮ್ ತಗೊಳುತ್ತೆ. ಹಚ್ಚಲಾದರೆ ಒಂದು 2 ಅವರ್ 3 ಅವರಲ್ಲಿ ಮಾಡ್ಬೋದು. ಆದರೆ ಫುಲ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅವು ಬಾಡಿ ಒಣಗಬೇಕು, ಕೈಗಳು ಜಾಯಿಂಟ್ ಮಾಡಬೇಕು, ಇವೆಲ್ಲ ಆಗುತ್ತೆ. ಹಂಗೂ 2 ದಿನ ಆಗುತ್ತೆ. ಕೈಲಾಗೋದಾದರೆ 15 ದಿನ ತಗೊಳುತ್ತೆ. ಏನಾರು ಒಂದು 8 ಅಡಿ ಗಣಪತಿ ಆಗಬೇಕು ಅಂದರೆ 10 ದಿನ ಬೇಕಾಗುತ್ತೆ. ಯಾಕೆ ಅಂದರೆ ಗೋಡೆ ಟೈಪಲ್ಲಿ ಒಣಗ್ದಂಗೆ ಕಟ್ಕೊತಾ ಹೋಗಬೇಕು. ಈಗ ಇದು ಪಾಂಡುರಂಗ, ಇದು ನೋಡಿ ಅರ್ಧ ಮಾಡಿದ್ದೀವಿ. ಈಗ ಇಲ್ಲಿ ತಲೆ ಮಾಡ್ತಾ ಇದ್ದೀನಿ. ಮೇಲೆ ಕೂರ್ಸೋದಾದರೆ ಆ ಬಾಡಿ ಒಣಗಿದ್ರೆ ಮಾತ್ರ ಅದು ತೂಕ ತಡೆ ಸಾಧ್ಯ. ಈಗ ಏಕದಮ್ ಒಂದೇ ಸರಿ ಕೂರಿಸ್ತು ಅಂದರೆ ಅದು ಕೆಳಗೆ ಕುತ್ಕೊಂಡ್ಬಿಡುತ್ತೆ. ಯಾಕೆಂದರೆ ಇದು ಮಣ್ಣಿಂದು, ಸಿಮೆಂಟಿಂದೇ ಆಗಲಿ, POP ಆಗಲಿ ಬೇರೆದಲ್ಲ. ಯಾಕೆಂದರೆ POP ಆಗೋದಾದರೆ ಆಗಲೇ ಒಂದು 5 ನಿಮಿಷ ಡ್ರೈ ಆಗೋಗ್ಬಿಡುತ್ತೆ. ಆದರೆ ಇದು ಹಂಗಲ್ಲ. ಇದು POP ಕೆಮಿಕಲ್ಲು. POPಯಿಂದ ಮಾಡಿದ್ದು ಕೆರೆಯಲ್ಲಿ ಮುಳುಗಲ್ಲ. ಈಗೇನಾಗಿದೆ ಅಂದರೆ ಇಲ್ಲಿ ಎಲ್ಲ ಕಡೆನೂ POP ವೇಟ್ಲೆಸ್ ಆಗುತ್ತೆ ಅಂತ ತಗೊಂಡೋಗಿ ಪರಿಸರನ ಹಾಳು ಮಾಡ್ತಾವ್ರೆ. ಅದು ಆಗಬಾರ್ದು. ಯಾಕೆ ಅಂದರೆ ನಮ್ಮಂಥವ್ರಿಗೆ ಸರ್ಕಾರದಿಂದ ಆಗಲಿ ಯಾವುದೇ ಆಗಲಿ ಬೇರೆ ಸಹಕಾರ ಕೊಡಬೇಕು. ನ್ಯಾಚುರಲ್ ಆಗಿ ಮಾಡೋ ಅಂಥವ್ರಿಗೆ ಸಹಕಾರ ಕೊಡಬೇಕು. POP ಮಾಡೋ ಅಂಥವ್ರಿಗೆ ಅದು ಅವಕಾಶ ಕೊಡಬಾರ್ದು. ಯಾಕೆಂದರೆ ಸರ್ಕಾರವನ್ನು ಕೂಡ POP ರದ್ದು ಮಾಡಿದ್ವಿ ಅಂತ ಹೇಳ್ತಲೇ ಅವ್ರೆ. ಆದರೆ ಏನು ಮಾಡವ್ರೆ, ಕಾಣ್ದಂಗೆ ಬೆಂಗಳೂರಲ್ಲೆಲ್ಲ ಮಾಡ್ತಾವ್ರೆ. ಕಲ್ಕತ್ತಾದವರು ಹೊರಗಡೆಯಿಂದ ಬಂದು ಇಲ್ಲಿರೋಂಥವ್ರಿಗೆ ಭಾಳ ಏಟು ಕೊಡ್ತಾ ಇದ್ದಾರೆ. ಹೊರಗಡೆಯಿಂದ ಬಂದಾಗ ಕೆಲಸಗಳು ಇಲ್ಲಿಯರ್ಗಿಲ್ದಂಗೆ ಆಗ್ತಾಯಿದೆ. ಈಗ ಹಳ್ಳಿಲಿ ಬೆಳೆಯೋಕ್ಕಾಗಲ್ಲ. ಕಲೆನ ಬೆಳೆಸ್ಬೇಕು ಅಂತಾರೆ. ಕಲೆನ ಬೆಳೆಸ್ತವ್ರೆ, ಹೊರಗಡೆಯಿಂದ ಬಂದವ್ರನ್ನ ಬೆಳೆಸ್ತಾ ಇದ್ದಾರೆ. ಹೇಳಿ ಕಮ್ಮಿ ಸಿಗುತ್ತೆ. ಏನು ಮಾಡ್ತಾರೆ ಗೊತ್ತಾ, POPಲಿ ಬರೀ ಒಂದು ಅರ್ಧ ಚೀಲ ಸಿಮೆಂಟಿಗೆ ನೀರು ಹಾಕ್ತಾವ ಅಂತ ಅಂದರೆ ಇದು ರಬ್ಬರ್ ಮೋಲ್ಡ್ ಇರುತ್ತೆ. ಭಾರಿ ಪೇಪರ್ಗಿಂತಲೂ ತೆಳುವಾಗಿ ಹಾಕ್ತಾರೆ. ಒಬ್ಬರು ತಪ್ಪಿರಿಬ್ರು ಎತ್ಕೊಂಡು ಹೋಗ್ಬೋದು. ಅದು ಈ ಮಣ್ಣನ್ನ ಎತ್ತಕ್ಕಾಗಲ್ಲ. 4 ಜನ ಬೇಕೇ ಬೇಕಾಗುತ್ತೆ. ಆದರೆ ನಮಗಿಂತಲೂ ಕೆಲಸ ಚೆನ್ನಾಗಿ ಕೊಡ್ಬೋದು. ರಬ್ಬರ್ ಮೋಲ್ಡ್ ಮಾಡೋದ್ರಿಂದ ಅವ್ರಿಗೆ ಇದಾಗಲ್ಲ. ಆದರೆ ಮಣ್ಣಿನ ಗಣಪತಿ ಒಂದು ದಿನಕ್ಕೆ ಒಂದು ತೆಗಿಯೋಕ್ಕಾಗಲ್ಲ, ಸಿಗಲ್ಲ. ದುಡ್ಡು ಕೊಟ್ಟರು ಮೆಟೀರಿಯಲ್ ಸಿಗ್ತಾ ಇಲ್ಲ. ಮತ್ತು ಕೆಲಸಗಾರರು ಮೊದಲೇ ಸಿಗ್ತಾ ಇಲ್ಲ. ಮಣ್ಣು ತುಣಿಯೋದಕ್ಕೂ ಜನ ಸಿಗ್ತಾ ಇಲ್ಲ. ಆ ಥರ ಆಗಿದೆ. ಆದರೆ ಕಷ್ಟ ಜಾಸ್ತಿ ಇದೆ, ಖರ್ಚು ಹೆವಿ ಆಗಿದೆ. ಆದರೆ ರೈಟ್ ಮಾತ್ರ ಕಡಿಮೆ ಇದಲ್ಲೇ ಕೇಳ್ತಾರೆ. ಒಂದು ವರ್ಷಕ್ಕೆ ನಮ್ಗೆ ಆರ್ಡ್ರ್ ಇದ್ದಂಗೆ. ಅಂದರೆ ನಾವು ಮಾಮೂಲಿ ಸೇಲಿಂಗ್ ಮಾಡಿರ್ತೇವೆ. ಆದರೆ ಮಾಮೂಲಿ ಸೇಲ್ಗಿಂತ ಈಗ 1 ವರ್ಷ ಆಗಲ್ಲ. ಈಗ ಹೋದ ವರ್ಷ ಆಗಲಿಲ್ಲ, ಈ ವರ್ಷ ನೋಡಬೇಕು. ಈ ವರ್ಷ ಆಗಲ್ಲ ಅಂತಂದ್ರೆ ಮುಂದೆ ವರ್ಷ ನೋಡೋದು ಅಷ್ಟೇ. ಬೇಡಿಕೆ ಇದ್ದಂಗೆ. ಜನಗಳಲ್ಲಿ ಆಸಕ್ತಿ ಇದ್ದರೆ ಬೇಡಿಕೆ ಜಾಸ್ತಿ ಆಗುತ್ತೆ. ಜನಗಳಲ್ಲಿ ಆಸಕ್ತಿ ಕಡಿಮೆ ಆದಾಗ ಬೇಡಿಕೆನೂ ಕಡಿಮೆ ಆಗುತ್ತೆ. ಇದು ನೋಡಿ, ಇದು ಒಂದೇನಳ್ಳಿಗೆ ಕ್ಯಾಟ್ಲಾಕ್ ಮೊದಲೇ ತಂದು ಕೊಟ್ಟಿದ್ರು. ಕ್ಯಾಟ್ಲಾಕ್ ಪ್ರಕಾರ ಮಾಡ್ತಾ ಇದ್ದೀವಿ. ಇಲ್ಲೇನು ಬರುತ್ತೋ ಆ ಟೈಪ್ ಬರುತ್ತೆ ನೋಡಿ. ಇದು ಪಾಂಡುರಂಗ ಗಣಪತಿ ನಿಂತಿರೋದು. ಇದು ತಲೆ ರೆಡಿ ಆಗ್ತಾ ಇದೆ. ತಲೆ ಇದೆ. ಯಾವ ವೆರೈಟಿ ತಂದು ಕೊಡ್ತಾರ ಆ ವೆರೈಟಿ ಮಾಡ್ತೀವಿ ನಾವು. ಈಗಿನ ವರ್ಷಕ್ಕೆ ಗಣಪತಿ ಕೂರ್ಸಂತ ಜನಗಳು ಜಾಸ್ತಿ ಆಗ್ತಾರೋ ಕಮ್ಮಿ ಆಗ್ತಾವ್ರ? ಇಲ್ಲ, 1 ವರ್ಷ ಕಡಿಮೆ ಆದ್ರೆ 1 ವರ್ಷ ಜಾಸ್ತಿ ಆಗುತ್ತೆ. ಉದಾಹರಣೆ ಏನ್ ಹೇಳ್ಬೇಕು ಅಂದ್ರೆ, ಈ ವರ್ಷ ಕೂರಿಸ್ತಾರೋ ಖರ್ಚು ವೆಚ್ಚ ನೋಡಿ, ಅಯ್ಯೋ ಮುಂದಿನ ವರ್ಷ ನಮ್ಮ ತಲೆ ಮೇಲೆ ಬರುತ್ತೆ, ಯಾಕಪ್ಪ ಬೇಕು ಅಂತ ಬಿಡೋರು ಇರ್ತಾರೆ. ಇನ್ನ ಕೆಲವರು ಆಸಕ್ತಿ ಇದ್ದು ಮಾಡೋರು ಇರ್ತಾರೆ. ಪ್ರತಿ ವರ್ಷನ ಬೆಳೆಗಳದವ್ರು ನಮಗೆ ಇದು 10 ವರ್ಷದಿಂದ ಬರ್ತಾ ಇದಾರೆ. ಅವ್ರಿಗೆ ಹೊಸಳ್ಳಿ ಅದು ದೊಡ್ಡದಿದೆಯಲ್ಲ, ಅದು ಹೊಸಳ್ಳಿ ಗಣಪತಿ ಅವರು ಬರ್ತಾ ಇದಾರೆ.
ಮಾಮೂಲಿ ಈ ಊರು ಹಿರಿಸಾವೆ ಕೊಡ್ತಾ ಇದೀವಿ. ದಸರಾ ಗಣಪತಿ ನಾವು ಕೊಡ್ತಾ ಇದೀವಿ. ಮಣ್ಣ ಗ್ರಿಪ್ಪಲ್ಲೇ ನಿಂತ್ಕೊಳ್ಳೋದು, ಒಳಗಡೆ ನಾರ್ ತೆಂಗಿನ ನಾರು ಬರ್ತಲ್ಲ, ಅದು ಏನಕ್ಕಪ್ಪ ಅಂದ್ರೆ ಸ್ಟ್ರೆಂತ್ ನಿಂತ್ಕೊಳ್ಳೋದಕ್ಕೆ, ಬಾಡಿ ನಿಂತ್ಕೊಳ್ಳೋದಕ್ಕೆ ಅದನ್ನ ನಾರು ಕೊಡ್ತೀವಿ. ಅವರು ಕಲ್ಕತ್ತಾ ಈ ಕಡೆ ಬೇರೆ ಮಾಡೋರು ಹುಲ್ಲು ಕಟ್ಕೊಂಡು ಮಾಡ್ತಾರೆ, ನಾವು ಆ ತರ ಮಾಡಕ್ ಬರಲ್ಲ. ಏನು ಅಂದ್ರೆ ಅರ್ಧ ಇಂಚು 1 ಇಂಚು ಗಣಪತಿ ಕೂರ್ಲೇಬೇಕಾಗುತ್ತೆ. ಗೋಡೆ ನಿಂತ್ಕೊಂಡಂಗೆ ಮಣ್ಣು ಜೇಡಿ ಮಣ್ಣು ಡ್ರೈ ಎಷ್ಟು ಸ್ಮೂತ್ ಇರುತ್ತೋ ಅಷ್ಟೇ ಡ್ರೈ ಆದಾಗ ಕಲ್ಲಾದಂಗೆ ಆಗುತ್ತೆ, ಗಟ್ಟಿ ಬರುತ್ತೆ. ಇದು ನೋಡಿ ತಿರುಪತಿ ಗಣಪತಿ. ಇದು ನೋಡಿ, ಇದು ಈ ಗಣಪತಿ ತಿರುಪತಿ ಮೇಲ್ಗಡೆ ವಿಗ್ರಹ ಇದೆ, ಕಿರೀಟಕ್ಕೆ ಅಟ್ಯಾಚ್ಮೆಂಟ್ ಮಾಡಿರೋದು. ಇದು ನೋಡಿ ನರಸಿಂಹ ಆರ್ಚ್ ಅಂತ ಹೇಳಿ ಸೇಲಿಂಗ್ ರೆಡಿ ಇದೆ. ಇದು ಮಾಮೂಲಿ ದರ್ಬಾರು ಕೆಲವ್ರಿಗೆ ಆರ್ಚ್ ಬೇಡ ಅಂತಾರೆ, ಎತ್ತೋದಕ್ಕೆ ಅನುಕೂಲ ಆಗಬೇಕು ಅಂತಾರೆ. ಅವ್ರಿಗೆ ಕಂಡು ಆರ್ಚ್ ಹಿಂಭಾಗ ಇದೆ, ಇದು ಐರಳಿಗಾಗಿದೆ. ನೋಡಿ, ಇದು ಸಿಂಪಲ್ ಆಗಿ ಬೇಕು ಅಂತ ಹೇಳಿದವ್ರಿಗೆ ಅಂತವ್ರಿಗೆ ಅನುಕೂಲ ಆಗಿದೆ. ದರ್ಬಾರ್ ಗಣಪತಿ, ಅದು ದರ್ಬಾರ್ ಗಣಪತಿ ಮಣ್ಣಲ್ಲೇ ಮಾಡಿರೋದಲ್ಲ, ಎಲ್ಲ ಪೂರ್ತ ಮಣ್ಣಲ್ಲೇ ಮಾಡಿರೋದು. ಬಸವ ಮತ್ತೆ ಮೇಲ್ಗಡೆ ಈಶ್ವರ ಬರುತ್ತೆ. ಇದೆ ನೋಡಿ ಅಲ್ಲಿ ಹಿಂಭಾಗ, ಅದು ಹಿಂಭಾಗ ಸಿಂಹ ಗಣಪತಿ. ಇಲ್ಲಿ ನೋಡಿ ಗರುಡ ಗಣಪತಿ ಇದೆ, ಗರುಡದ ಮೇಲೆ ವಿಷ್ಣು ಅವತಾರದಲ್ಲಿ ಕುಂತಿರೋದು. ಹಿಂಭಾಗ ನೋಡಿ ಬಸವ ಮತ್ತೆ ತ್ರಿಶೂಲದೊಳಗೆ ಇದು ಪಾರ್ವತಿ ಇದು ಕುಂತಿರೋ ಟೈಪಲ್ಲಿ ಮಾಡಿರೋದು. ಇದೆ ತಿರುಪತಿ ಗಣಪತಿಗಳು ಇದೆ ಆ ಕಡೆ ಲಾಸ್ಟಲ್ಲಿ 4.25 ಅಡಿ 4.25 ಅಡಿ. ಲಾಸ್ಟಲ್ಲಿ ಲಕ್ಷ್ಮೀ ಗಣಪತಿ ಇದೆ. ಇದು 5.25 ಅಡಿ ಬರುತ್ತೆ. ಏನ್ ಪ್ರೈಸ್ ಕೊಟ್ಟು ಮಾಡಿದ್ರಿ? ನಗರಕ್ಕೆ ಇದು 16,000 ರೂಪಾಯಿಗೆ ಆಗಿದೆ. 16,000. ನೀವು ಮೊನ್ನೆಲ್ಲ ಎಲ್ಲಿಂದ ತರೋದು ನೀವು? ನಾವು ಮೊದಲು ದೊಡ್ಡೇರಿಯಲ್ಲಿ ತತ್ತಾ ಇದ್ದು, ಅದು ಮಣ್ಣು ಒಡಕು ಜಾಸ್ತಿ ಬರೋದು ಇವೆಲ್ಲ ಆಗ್ತಿತ್ತು. ಈಗ ನಾವೊಂದು ಚಿಕ್ಕನಾಯಕಳ್ಳಿ ಆ ಕಡೆಯಿಂದ ತರಿಸ್ತಾ ಇದೀವಿ. ಅದಕ್ಕೂ ದುಡ್ಡು ಕೊಟ್ಟು ತರಬೇಕಾ? ಮಣ್ಣು ಇಲ್ಲ ತರಬೇಕು, ದುಡ್ಡು ಕೊಟ್ಟರೆ ಒಂದು ಟಿಪ್ಪರ್ಗೆ 20,000 30,000 ಅವತ್ತಿನ ರೈಟ್ ಇದ್ದಂಗೆ. ಅಂದ್ರೆ ಕೆರೆಯರಿಗೆ ದುಡ್ಡು ಕೊಡಬೇಕು, ಊರ್ನರಿಗೆ ದುಡ್ಡು ಕೊಡಬೇಕು, ಈ ತರ ಮಾಡ್ಕೊಂಡು ಅದನ್ನೆಲ್ಲ ಸೇರಿಸಿ ನಮ್ಮ ತಲೆ ಮೇಲೆ ಹಾಕ್ತಾರೆ. ಯಾಕೆಂದ್ರೆ ಮಣ್ಣು ಕೂಡ ಎಲ್ಲೂ ಫ್ರೀ ಸಿಕ್ಕಲ್ಲ. ಇವತ್ತಿನ ಕಾಲದಲ್ಲಿ ಮಣ್ಣೇ ಸಿಗ್ತಾ ಇದ್ದ ಕಷ್ಟ ಇದೆ. ಇದು ನೋಡಿ, ಇದು ತಿರುಪತಿ ಗಣಪತಿ ಅಂತ ಹೇಳಿ ಕಿರೀಟ ಅದೇ ತರ ಇದನ್ನ ಮಾಡಿದೀವಿ. ನೆಕ್ಸ್ಟ್ ನಾಮ ನೋಡಿ, ಕೆಲವರು ನಾಮನ ಬರೆದು ಬಿಡ್ತಾರೆ ಇದ್ರಲ್ಲಿ ಬಣ್ಣದಲ್ಲೇನೆ, ಆದ್ರೆ ನಾಮನ ಕೂಡ ನಾವು ಮಣ್ಣಲ್ಲೇ ರೆಡಿ ಮಾಡಿರೋದು. ಯಾಕೆಂದ್ರೆ ಅದು ಮಣ್ಣಲ್ಲಿ ಎದ್ದು ಕಾಣಬೇಕು. ಅದು ಆ ಕಡೆ ಶಂಕು, ಈ ಕಡೆ ಚಕ್ರ ಇದೆ. ಈ ಕಡೆ ನೋಡಿ ಹಿಡ್ಕೊಂಡಿರೋದು ಅಷ್ಟೇ, ಆಯುಧ ಹಿಡ್ಕೊಂಡಿರೋದು ಗಣಪತಿನೇ, ಆದ್ರೆ ಹಿಡ್ಕೊಂಡೆ ಆಯುಧನೇ ಶಂಕು ಚಕ್ರ ಈ ತರ. ಈಗ ಕಿರೀಟ ಉದ್ದ ಇಲ್ಲ ಅಂತ ಅಂದ್ರೆ ಮಾಮೂಲಿ ಗಣಪತಿ ಕಣಂಗ್ ಕಾಣುತ್ತೆ. ಇದಕ್ಕೆಲ್ಲ ಗೋಲ್ಡ್ ಕಲರ್ ಬರುತ್ತೆ. ಇವೆಲ್ಲ ಇದ್ರೆ ಜನಗಳಿಗೆ ಏನ್ ಬೇಕು, ಕಡಿಮೆ ಬೇಕು. ನಮ್ಗೇನಪ್ಪ ಅಂದ್ರೆ ಈಗ 1 ವರ್ಷ ಕೊಟ್ಟಿರ್ತೀವಿ, ಇವತ್ತಿನ ಖರ್ಚು ಲೆಕ್ಕ ಹಾಕಿ 1,000 2,000 ಜಾಸ್ತಿ ಮಾಡಿರ್ತೀವಿ. ಗಣಪತಿ ಕ್ವಾಲಿಟಿ ಕ್ವಾಂಟಿಟಿ ಮತ್ತೆ ಗಣಪತಿ ಆಕಾರನ ನೋಡಲ್ಲ ಅವರು. ಅವ್ರಿಗೇನು ಒಂದು ಗಣಪತಿ ಇದ್ರು ಸಾಕು. ಕೆಲವ್ರು ಏನಿರ್ತಾರೆ, ಗಣಪತಿ ಖರ್ಚು ಎಷ್ಟಾರ ಆಗಲಿ ಮಾಡ್ತೀವಿ ಅಂತಾರೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ತಗೊಂತ ಇದ್ದೀರಿ? ಆಲ್ಮೋಸ್ಟ್ 10 ವರ್ಷದಿಂದ ಇಲ್ಲೇ ತಗೊಂತಿರೋದು. ಸ್ವಲ್ಪ ಜನ ತಗೊಂತಾರೆ, ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ POP ಚೆನ್ನಾಗಿ ಕಾಣಿಸುತ್ತೆ ಆ ತರ ಅಂತ ಹೋಗಿ ಬೇರೆ ಕಡೆಯಿಂದ ತಗೊಂಡ್ಬರ್ತಾರೆ. ಅವ್ರಿಗೆಲ್ಲ ಹೇಳೋದು ಒಂದೇನೆ, ನಮ್ಮೂರಲ್ಲೇ ಮಾಡ್ತಾರೆ, ನಮ್ಮೂರಲ್ಲೇ ಕಲೆಗಾರ ಇದ್ದಾರೆ, ಅವರಿಗೆ ನಾವು ಇಲ್ಲೇ ತುಂಬಾ ವೆರೈಟಿ ಗಣಪತಿ ಇದಾವೆ. ನಾವು ಪ್ರತಿ ವರ್ಷ ಈ ತರ ಡಿಸೈನ್ ಕೊಡೋದ್ರಿಂದ ಯಾವ ತರ ಬೇಕು ಆ ತರ ಮಾಡ್ಕೊಡ್ತಾರೆ. ಸೊ ಹೊರಗಡೆ ಹೋಗಿ ತರ ಅಂತ ನೆಸೆಸಿಟಿ ಏನಿಲ್ಲ ನಮಗೆ. ಸೊ ಇಲ್ಲೇ ಚೆನ್ನಾಗಿ ಮಾಡ್ಕೊಡ್ತಾರೆ. ಈ ಸಲ ಥ್ರೆಡ್ ವರ್ಕ್ ಹೇಳಿದೀವಿ ನಾವು, ಥ್ರೆಡ್ ವರ್ಕ್ ಮಾಡ್ಕೊಡ್ತಿದ್ದಾರೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಅದೇ ಖುಷಿ, ರೀಸನಬಲ್ ಪ್ರೈಸಿಗೆ ಮಾಡ್ಕೊಡ್ತಾರೆ. ನೋಡಿ, ಅಲ್ಲಿ ಸಣ್ಣ ಗಣಪತಿಗಳು ಇದಾವೆ, ಬಾಂಬೆ ಸ್ಟೈಲ್ ಅಲ್ಲಿ ದಿಮ್ಮನ ಹೊರಿಕೊಂಡಿರೋದು. ಅದ್ರಿಂಭಾಗ ನೋಡಿ ಬಸವ, ಅದ್ರಿಂಭಾಗ ಸ್ಟೈಲಿಶ್ ಆಗಿ ಕುಂತಿರೋ ಗಣಪತಿಗಳು. ಈ ತರ ಎಲ್ಲ ಚಿಕ್ಕದ್ರಲ್ಲೂ ಇದೆ. ಗಣಪತಿ ಬಣ್ಣ ಯಾವ ರೀತಿ ಹೊಡೆದಿದ್ದು ತೋರಿಸ್ಬೋದಾ? ಬನ್ನಿ ನೋಡಿ, ಇದು ಗಣಪತಿ ರಥದ ಮೇಲೆ ಹೋಗ್ತಾ ಇರೋದು. ಮುಂದೆ ಎಲೆ ಇದೆ. ನಾವು ಪ್ರೇಮರ್ ಹೊಡ್ಕೊಳ್ಳೇಬೇಕಾಗುತ್ತೆ. ಇದಕ್ಕೆ ವೈಟ್ ಪ್ರೇಮರ್ ಹೊಡ್ಕೊಂಡು ಅದ್ರ ಮೇಲೆ ಪ್ರೇಮರ್ ಹೊಡೆದು ಮತ್ತೆ ಫಸ್ಟ್ ಪಿಂಕ್ ಕಲರ್ ಹೊಡೆದು ಆಮೇಲೆ ಶೇಡ್ಗಳು ಕೊಟ್ಟು ನಂತರ ಆಮೇಲೆ ಏನೇ ಇದ್ರು ಪಂಚಗಳಿಗೆ ಆಗಲಿ ಶಲ್ಯಗಳಿಗೆ ಆಗಲಿ ಕಿರೀಟಕ್ಕೆ ಆಗಲಿ ಯಾವುದೇ ಇದು ಮಾಡೋದಾದ್ರು ಆ ಥರ ಮಾಡ್ತೀವಿ ನಾವು. ಇದು ಗಣಪತಿ ನಾನು ನೋಡಿರ್ತೀನಿ, ಒಂದೇ ಅಡಿಯಿಂದ ಮುಡಿಗಂಡ ಒಂದೇ ಬಣ್ಣ ಇರುತ್ತೆ. ಅದು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಬೇಗ ಕೆಲಸ ಆಗಬೇಕು. ಅವ್ರಿಗೆ ಅದೇ ಥರ ಹೊಡೆದ್ಬಿಟ್ಟು ಅವರು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾತ್ರ ಟಚ್ ಅಪ್ ಕೊಡ್ತಾರೆ. ಅದಕ್ಕೆ ಶೇಡ್ ಕೊಟ್ಬಿಡ್ತಾರೆ ಅಲ್ಲಿಗೆ ಪಂಚಕ್ಕೆ ಮಾತ್ರ, ಅದು ಪಂಚ ಕಾಣುತ್ತೆ. ಬಟ್ ಎಲ್ಲೆಲ್ಲಿ ಬೇಕಲ್ಲಿ ಟಚ್ ಅಪ್ ಕೊಟ್ರೆ ಅವ್ರಿಗೆ ಗಣಪತಿ ಕಡಿಮೆಗೂ ಕೊಡ್ಬೋದು. ಸ್ಥಳೀಯರಲ್ಲೇ ತತ್ತೀವಿ. ಕೆಲವೊಂದು ಕಲರ್ಗಳು ಸಿಗ್ಲಿಲ್ಲ ಅಂದ್ರೆ ದಾವಣಗೆರೆ ಸೈಡ್ ಅಲ್ಲರ್ ತತ್ತೀವಿ. ಟೂಬ್ ಹೊಸ ಟೈಪ್ ಕೇಳ್ತಾರೆ, ಹೊಸ ಟೈಪ್ ಆಯಲ್ ಕಲರಲ್ಲಿ ಸಿಗಲ್ಲ. ಟೂಬ್ಗಳು ಮಿಕ್ಸ್ ಮಾಡ್ಕೋತೀವಿ ನಾವು. ಯಾಕೆಂದ್ರೆ ಒರಿಜಿನಾಲಿಟಿ ಕಲರ್ಗಳು ಬೇಕು ಅಂದ್ರೆ ಸೇಮ್ ಕಲರ್ ಟ್ಯೂಬ್ ಆಯಲ್ ಮಿಕ್ಸ್ ಆಗಲ್ಲ. ಕೆಲವೊಂದು ಆಗ್ತವೆ, ಕೆಲವೊಂದು ಆಗಲ್ಲ. ಆಯಲ್ ಟೈಪಲ್ಲೇ ಪ್ರೇಮರ್ಗಳು ಬರ್ತವೆ, ಹೋಗಿ ಮಿಕ್ಸಿಂಗ್ ಮಾಡ್ಸ್ಕೊಂಡ್ ಬಂದ್ಬಿಡ್ತೀವಿ ಕಲರ್ಗಳನ್ನ.
ನಮ್ಮಲ್ಲಿ ಏನಾಗಿದೆ ಅಂದ್ರೆ ಬೇಕಾದ್ರೆ 4 ಅಡಿ ತಕ್ಕಲು ಗೌರವ ಮಾಡ್ಕೊಡ್ಬೋದು. ಕೊಡೋದಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ ಗಣಪ ಎಕ್ಸ್ಟ್ರಾ ಇರಲ್ಲ, ಆಯಾ ಗಣಪತಿಗೆ ಆಯಾ ಗೌರಮ್ಮ ಇರುತ್ತೆ. ಬಟ್ ಅಲ್ಲಿ ಬೇರೆ ಕಡೆ ಎಲ್ಲಾ ಕಡೆನೂ ಗೌರಮ್ಮಗೂ ಗಣಪತಿ ಅಮೌಂಟ್ ತಾತಾರೆ, ಆ ಎಲ್ಲರ ಕಡೆ ಎಲ್ಲ ತಾತಾರ ಅಲ್ಲಿ ಗಣಪತಿಗೆ ಗೌರಮ್ಮ ಸಪ್ರೇಟ್. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಈಗ ಮೊದಲಿಂದ ಬಂದ್ಬಿಟ್ಟಿದೆ 20 ವರ್ಷದಿಂದ. ಈಗ ಗಣಪತಿ ತಗೊಂಡ್ರೆ ಗೌರಮ್ಮ ಕೊಡ್ತಾರೆ ಅಂತ ಅದ್ ಕೊಡಲ್ವಾ ಅಂತಾರೆ. ಹಂಗಾಗಿ ನಾವು ಕೊಡ್ಲೇಬೇಕಾಗುತ್ತೆ. ಅದು ಬೇಕು ಅಂತವ್ರಿಗೆ ಎಕ್ಸ್ಟ್ರಾ ದುಡ್ಡು ಅಮೌಂಟ್ ಏನಾರ ಪೇ ಮಾಡಿದ್ರೆ ಮಾತ್ರ ನಾವು ಮಾಡ್ಕೊಡ್ಬೋದು. ನೋಡಿ ಇದು 1.25 ಅಡಿ 1.5 ಅಡಿ ಬರುತ್ತೆ. ಇದು ದೊಡ್ಡ ಗಣಪತಿಗಳಿಗೆ, ಆ ಸೈಜ್ ಗಣಪತಿಗಳಿಗೆ, ಆ ದೊಡ್ಡ ಗಣಪತಿಗಳಿಗೆ ಕೊಡೋದು. ಎಷ್ಟು ವರ್ಷದ ಗಣಪತಿ ಮಾಡ್ತಾ ಇದ್ದೀರಾ ನೀವು? ಸುಮಾರು ನಾವು ಒಂದು 10 ವರ್ಷ ಆಗಿದೆ ಇಲ್ಲೇ ಮಾಡ್ಸಕ್ಕಿದ್ವಿ. ಪ್ರತಿ ವರ್ಷ ನಾವು ಡಿಸೈನ್ ಕೊಟ್ಟು ಮಾಡಿಸ್ತೀವಿ. ಈ ವರ್ಷ ಈ ತರ ಪಾಂಡುರಂಗ ಗಣೇಶ ಡಿಸೈನ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 1.5 ಮಂತ್ ಬ್ಯಾಕ್ ಕೊಟ್ಟಿರೋದು ನಾವು. ಆಲ್ರೆಡಿ ಎಲ್ಲ ಬಾಡಿ ರೆಡಿ ಆಗಿದೆ. ಈ ಕಡೆ ಕತ್ತು ನಮ್ದೇ ತರ ಆಗ್ತಿದೆ, ಈಗ ರೆಡಿ ಆಗ್ತಿದೆ. ಪ್ರತಿ ವರ್ಷದಿಂದ ನಾವು ಇಲ್ಲೇ ಕೊಡೋದು. ಡಿಫ್ರೆಂಟ್ ನಾವು ಕೇಳ್ದಂಗೆಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಪ್ರತಿ ಸರಿ ನಾವು ಕೇಳ್ದಂಗೆಲ್ಲ ಮಾಡ್ಕೊಟ್ಟಿದ್ದೀವಿ. ಈಗ ಹೊರಗಡೆ ನಮಗೆ ಚೀಪ್ ಅಂಡ್ ಬೆಸ್ಟ್ ಸಿಗುತ್ತೆ. ಬಟ್ ಈಗ POP ನಾವು ಇಲ್ಲಿಂದ ನಾವು ಬೇರೆ ಕಡೆಯಿಂದ ಎಲ್ಲ ತಂದು ಕೂರ್ಸಲ್ಲ. ಮಣ್ಣಿಂದು ನೇಚರಿಗೆ ಏನು ಒಳ್ಳೇದು ಅದನ್ನ ತಂದು ಚೆನ್ನಾಗಿ ಮಾಡ್ಕೊಡ್ತಾರೆ. ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ.